ಸಭೆನಾಗ ಹೇಳ್ಬೋದೇವೋ ನಮ್ಮಪ್ಪ ಒಂದು ಮಗರು ಮಾಡ್ಬಿಟ್ಟು ಜೈಲಾಗಿದ್ಬಿಟ್ರು. ಆವಾಗ ನಮ್ಮ ಅಮ್ಮನೂ ಸ್ವಲ್ಪ ನಾವೆಲ್ಲನೂ ಬೀದಿನಾಗಿದ್ದಿದ್ದೆ. ನಮ್ ಚಿಕ್ಕಮ್ಮ ಯಾರು ಇಲ್ಲ, ನಮ್ ಚಿಕ್ಕಮ್ಮವ್ರೆ ಅವ್ರ ಮನೆ ಹತ್ರ ಇಲ್ಲಿ ಮನೆ ಹತ್ರ ಮಲಗೋದಕ್ಕೆ ಭಯ ಪಟ್ಟು ಚಿಕ್ಕ ಚಿಕ್ಕ ಮಕ್ಕಳು ನಾವು. ಅವಾಗ ನಮ್ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಮಲಗೋಗಿದ್ರು. ಆ ಮನೆ ನಮ್ಮ ಹತ್ರ ಇದ್ದಿತ್ತು. ಆದ್ರೂ ಅಲ್ಲಿ ಒಬ್ಬರಲ್ಲಿ ಮಲಗೋಗಿದ್ದ ಆಚೆ ಈ ಕಡೆ ಮಲ್ಕೊಂಡು ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನೆಲ್ಲ ಆಚೆ ಆಗ್ಬಿಟ್ಟು ಬೀದಿನಲ್ಲಿ ಮಲಗಿದ್ರೆ ಇವತ್ತು. ಬೀದಿನಲ್ಲಿ ಮಲಗ್ಬಿಟ್ಟು ಮತ್ತೆ ಮನೆಯಲ್ಲಿಲ್ಲ, ನಮ್ಮ ಅಕ್ಕ ಇಲ್ಲ ಕೂತಿದ್ದಾರೆ. ನಮ್ಮ ಅಕ್ಕ ನಾವಿದ್ದೆ. ಆಮೇಲೆ ಮನೆ ಅನ್ನೋದು ಸ್ಟಾರ್ಟ್ ಮಾಡಿತ್ತು. ನಮ್ಮ ಅಮ್ಮ ತೀರೋಗಿ ಇನ್ನೇನು 15 ವರ್ಷ ಆಯ್ತು. ನಮ್ಮ ಅಮ್ಮ ತೀರೋದ್ಮೇಲೆ ನಮ್ಮ ಅಪ್ಪ ರಿಲೀಸ್ ಆಗಿತ್ತು. ಒಂದು 7 ವರ್ಷ ಜೈಲಲ್ಲೇ ಇದ್ರು. ಅವಾಗಿಂದ ತುಂಬಾ ಕಷ್ಟಪಟ್ಟು 5ನೇ ಕ್ಲಾಸ್ ಓದಿ 6ನೇ ಕ್ಲಾಸ್ ಸೇರಿಸೋಕೆ ಯಾರು ಇಲ್ಲ. 6ನೇ ಕ್ಲಾಸ್ ಕೆಲವು ಹೋಗಿ ಟೀ ಅಂಗಡಿನಲ್ಲಿ ಕೆಲಸ ಮಾಡಿದೆ, ಹೋಟೆಲ್ ಪ್ಲೇಟ್ ಇದ್ದೊಳ್ಳೆ ಪಾನಿಪುರಿ ಅಂಗಡಿನಲ್ಲಿ ಕೆಲಸ ಮಾಡಿದೆ. ಎಲ್ಲಾ ಮಾಡ್ಕೊಂಡಿದ್ದು ಕೊನೆಗೆ ತಂದೆ ಹೊಡ್ಬೇಕಂತ ಬಂದಿತ್ತು. ತಂದೆ ಹೊಡ್ಬೇಕು ಬಂದ ಮೇಲೆ ಸರಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು. ಅದರಲ್ಲಿ ಸಂಪಾದನೆಯೂ ಚೆನ್ನಾಗಿದೆ. ಏನಾದ್ರೆ ನಾವು ಪುಣ್ಯದು ಅದೇ ಒಂದು ಇಲ್ದಿರ ಚೆನ್ನಾಗಿದ್ರೆ ಅಂದ್ರೆ ಅದರಿಂದ ಸಂಪಾದನೆ ನಮ್ಮ ಬೆಳಗ್ಗೆ ಕೂಡ ಇದೆ. ನಮ್ಮ ತಂದೆ ಸಂಪಾದನೆ ಮಾಡೋಷ್ಟು ಬೇರೆ ಏನಾದ್ರು ಸಂಪಾದನೆ ಮಾಡಿರೋಕ್ಕಾಗಲ್ಲ. ಅದೇನಲ್ಲ ಒಂದ್ ಗುರಿಗೆ 2,000 ನಮ್ಮ ಕೂಲಿ. ಅದರಲ್ಲಿ ನಾವು ಸ್ವಂತ ಕೂಡ 5,000 ನಮ್ಮ ಕೂಲಿ. ಅದರಲ್ಲಿ 5,000 ಅಂದ್ರೆ ಒಂದ್ ತಿಂಗಳಿಗೆ 1.5 ಲಕ್ಷ ನಾನು ಹೇಳಿದ್ದೀನಿ. ನನ್ನ ಸಂಸಾರಿಗೆ ಒಂದು 20,000 ಸಾಕು. ನಾನು ರೇಷನ್ಗಾಗ್ಲಿ ಇಲ್ಲ ನಮ್ಮ ಮನೆ ಸಂಸಾರಕ್ಕಾಗ್ಲಿ. ಇನ್ನು ವಿಚಾರ ಏನ್ ಮಾಡೋದು, ಈ ತರ ಯಾರಿಗಾದ್ರೂ ಸೇವೆ ಮಾಡೋಣ ಅಂತ ಮಾಡ್ತಾರದು. ಆ ಮಾಡಬೇಕನ್ನೋದು ಏನಂದ್ರೆ ಮನೆಯಿಂದ ನಾವು ತುಂಬಾ ಕಷ್ಟಪಡ್ತಾರ. ಬಡವರಿಗೆ ಈ ತರ ಏನನ್ನ ಮಾಡಿದ್ರೆ ಇವಾಗ ಎಜುಕೇಶನ್ ಅಷ್ಟೇ ಮಾಡಿದ್ದೀರಿ. ಎಜುಕೇಶನ್ಗೆ ರಾಜು ಬ್ರದರ್ ಬಂದ್ಮೇಲೆ ಮಾಡಿದ್ರೆ ಅದು ಮುಂಚೆ ಮಾಡಿದ್ರೆ ಮಿನಿಮಮ್ ಒಂದು 2,000 ಜನಕ್ಕೆ ಬುಕ್ಸ್ ಪೆನ್ಸ್ ಎಲ್ಲ ಗೊತ್ತಿದ್ರೆ ಅವ್ರ ಪಬ್ಲಿಸಿಟಿ ಮಾಡಿದ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಅದು ಇದು ಬಂದಿತ್ತು. ಇವಾಗ ನಾವು ಏನ್ ಮಾಡ್ತಿದ್ವಿ, ವೀಕ್ಲಿ 2 ಟೈಮ್ ರೇಷನ್ ಕಿಟ್ಸ್ ಅದು ಇದು ತೊಗೊಂಡೋಗಿ ವಿಲೇಜ್ ಮೇಲೆ ಕೊಡೋದು, ಅದೆಲ್ಲ ಮಾಡೋದು ನೋಡಿತ್ತು. ಮತ್ತೆ ಎಜುಕೇಶನ್ ಮಾಡೋದು, ಮತ್ತೆ ಆಶ್ರಮಕ್ಕೆ ಕೂಡ ಕೊಡೋದು, ಅದೆಲ್ಲಾನು ನಮ್ಮ ಮಾವನ ರೇಟ್ ಅಂದ್ರೆ ಏನೋ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ನಾವ್ ಯಾಕಂದ್ರೆ ಬಡಸ್ತನದಿಂದ ಮೇಲೆ ಬಂದಿರೋರು, ತುಂಬಾ ಕಷ್ಟಪಟ್ಟಿದ್ರೆ ತಿನ್ನೋ ಕೂಡ ಇರಲಿಲ್ಲ. ಪಾತ್ರೆಗೆ ಎತ್ಕೊಂಡೋಗಿ ಚೌಟ್ರಿಗಳಲ್ಲಿ ಮದುವೆ ಆಗೋ ಜಾಗದಲ್ಲಿ ಅಂತ ಜಾಗಗಳಲ್ಲಿ ಇಸ್ಕೊಂಡು ತಿಂದಿದ್ರೆ ಅದೆಲ್ಲ ನೆನ್ಸ್ಕೊಂಡೆ ಇವತ್ತೇನೋ ನಾವು ಮಾಡ್ಬೇಕಂತ ಮಾಡ್ತಾ ಇರೋದು.